ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ತಮಿಳುನಾಡಿಗೆ ಕಾವೇರಿ ನೀರನ್ನು ಹರಿಸೋದನ್ನು ವಿರೋಧಿಸಿ ಕನ್ನಡ ಪರ ಒಕ್ಕೂಟ ಆಗಸ್ಟ್ 13ನೇ ತಾರೀಕು ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿದೆ. ನಮ್ಮ ಜೊತೆಗೆ ನಟರಾಜ್ ಶರ್ಮಾ ಇದ್ದಾರೆ. ಇವರು ಖಾಸಗಿ ಬಸ್ ಮಾಲೀಕರ ಸಂಘದ ಅಧ್ಯಕ್ಷರು. ಸರ್, ಈಗ 13ನೇ ತಾರೀಕು ಕರ್ನಾಟಕ ಬಂದಿದೆ. ಒಂದು ಕಡೆ ಬಂದ್ ಮಾಡಬೇಕು ಮಾಡಬಾರ್ದು ಅನ್ನುವಂತಹ ಗೊಂದಲ ಇದೆ. ಸೊ ನಿಮ್ಮ ಕಡೆಯಿಂದ ಯಾವ ರೀತಿಯಾದಂತಹ ನಡೆ ಇದೆ ಅಂತ? ಸರ್, ಇವತ್ತು ನಾನು ಹಿಂದೆ ಘೋಷಿಸಿದ್ದೆ, ಮಾನ್ಯ ವಟಾಳ್ ನಾಗರಾಜ್ ಅವರು ಕೊಟ್ಟಿರ್ತಕ್ಕಂಥ ಒಂದು ಇದಕ್ಕೆ ನಮ್ಮ ಬೆಂಬಲ ಇದ್ದೇ ಇರುತ್ತೆ ಅಂತ. ಏಕೆಂದರೆ ನಾವು ಹಿಂದಿನಿಂದಲೂ ಕರ್ನಾಟಕ ರಾಜ್ಯದ ಅಸ್ಮಿತೆಯ ವಿಷಯ ಬಂದಾಗ, ರಾಜ್ಯದ ನೆಲ ನುಡಿ ಮತ್ತು ಈ ವಿಷಯ ಬಂದಾಗ ನಾವು ಖಂಡಿತ ಯಾವತ್ತೂ ಬೆಂಬಲಕ್ಕೆ ನಿಂತಿದ್ದೀವಿ. ಹಿಂದೆ ಕೂಡ ನಿಂತಿದ್ದೀವಿ. ಕಾವೇರಿ ಹೋರಾಟಕ್ಕಾಗಿರ್ಬೋದು, ಇದಕ್ಕಾಗಿ ನಾವು ಯಾವತ್ತೂ ಸದಾ ಅವ್ರ ಜೊತೆಗೆ ಇರ್ತೀವಿ. ಈಗಲೂ ಕೂಡ ಇದ್ವಿ. ಆದರೆ ಈಗ ಮಳೆ ಬಂದು ಇವತ್ತು ನದಿಗಳು ತುಂಬಿರೋ ಕಾರಣದಿಂದ ನಮ್ಮ ವಟಾಳ್ ನಾಗರಾಜ್ ಅವರೇ ಗೌರವಯುತವಾಗಿ ನಾನು ಅವ್ರ ಹತ್ರ ಮನವಿಯನ್ನು ಮಾಡ್ತೀನಿ. ಈ ಸಂದರ್ಭದಲ್ಲಿ ನಮ್ಮ ಚಾಲಕರು ಕೂಡ ಭಾಳಷ್ಟು ಕಷ್ಟದಲ್ಲಿದ್ದಾರೆ. ಅದರಿಂದ ದಯವಿಟ್ಟು ತಾವು ಅದನ್ನು ಈ ಒಂದು ತಮ್ಮ ಹೇಳಿಕೆಯನ್ನು ವಾಪಸ್ ಪಡ್ಕೊಳ್ಳಿ ಅಂತೇಳ್ಬಿಟ್ಟು ಕೇಳ್ಕೊತಾ ಇದ್ದೀನಿ. ಒಂದು ಹಾಗೆ ಮುಂದೆ ಅವ್ರು ಯಾವತ್ತೂ ಕರೆ ಕೊಟ್ಟರೂ ಕೂಡ ಬಂದ್ಗೆ ನಮ್ಮ ಸಾರಿಗೆ ಸಂಘಟನೆಗಳ ಒಕ್ಕೂಟ ಅವ್ರ ಜೊತೆಯಲ್ಲಿರುತ್ತೆ. ಹಾಗೆ ಇವತ್ತಿಗೆ ಸಂಬಂಧಪಟ್ಟಂಗೆ ನಾವು ನೈತಿಕ ಬೆಂಬಲವನ್ನು ಕೊಡ್ತೀವಿ ಸರ್. ಈಗ ಯಾವುದೇ ಒಂದು ಬಂದಾದರೆ ಅತಿ ಹೆಚ್ಚು ಎಫೆಕ್ಟ್ ಆಗುವಂಥದ್ದು ಟೂರಿಸ್ಟ್ಗಳಿಗೆ ಸರ್. ಈಗ ನೀವು ಕೂಡ ರಾಜ್ಯ ಪ್ರವಾಸೋದ್ಯಮ ವಾಹನಗಳ ಸಂಘದ ಅಧ್ಯಕ್ಷರಾಗಿದ್ದೀರಾ. ನೀವು ಯಾವ ರೀತಿಯಾದಂಥ ಅಂದರೆ ಬೆಂಬಲ ಕೊಡ್ತೀರೋ ಕೊಡೋದಿಲ್ವೋ ಹೇಗೆ ಅಂತ? ನೋಡಿ, ಇದು ಕಳೆದ 13 ದಿವಸಗಳ ಹಿಂದೆ ಕರ್ನಾಟಕದ ಏನು ಕನ್ನಡ ಸಂಘಟನೆ ಒಕ್ಕೂಟದ ಅಧ್ಯಕ್ಷರಾದ ವಟಾಳ್ ನಾಗರಾಜ್ ಕರೆ ಕೊಟ್ಟಿದ್ದರು. ಆಮೇಲೆ ಮುಖ್ಯಮಂತ್ರಿಗಳು ವಿರೋಧ ಪಕ್ಷಗಳ ಸಭೆಗಳನ್ನು ಕೂಡ ಕರೆದಿದ್ದಾರೆ. ಆಮೇಲೆ ಮಳೆ ಬಂದಿದೆ. ಮಳೆ ಬಂದ್ಬಿಟ್ಟು ಅವರ ಅಂಕಿಅಂಶಕ್ಕಿಂತ ಜಾಸ್ತಿ ನೀರು ನಮ್ಮ ರಾಜ್ಯದಿಂದ ಹೋಗ್ತಾ ಇದೆ. ಕಾವೇರಿ ಏನು ಬೇಸಿನಿಂದ ಹೋಗೋ ನೀರು ಡಬಲ್ ಹೋಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ನಮ್ಮದು ಅತ್ಯವಶ್ಯಕವಾದಂಥ ಸೇವೆ ಎಂಪ್ಲಾಯ್ ಟ್ರಾನ್ಸ್ಪೋರ್ಟೇಷನ್, ಸ್ಕೂಲ್ ಟ್ರಾನ್ಸ್ಪೋರ್ಟೇಷನ್ ಇದೆ. ಇಂಥ ಟ್ರಾನ್ಸ್ಪೋರ್ಟ್ಗಳು ರೆಗ್ಯುಲರ್ ಇರುವಂಥದ್ದು ಎಲ್ಲ ಸಾರಿಗೆ ಸೇವೆಗಳನ್ನು ಕೊಡ್ತೀವಿ. ನೈತಿಕವಾಗಿ ಮಾತ್ರ ನಾವು ಬೆಂಬಲ ಕೊಡೋಕ್ಕೆ ಸಾಧ್ಯ ಅಂತ ನಾವು ಇವತ್ತು ಪತ್ರಿಕಾ ಬಿಡುಗಡೆ ಕೂಡ ಮಾಡಿದ್ದೀವಿ ನಾವು. ಸರ್, ಈಗ ಇನ್ನೊಂದು ಮಾತು ಕೇಳಿಬರ್ತದೆ. ಈಗ ಅದೇ ನೀವೇ ಹೇಳ್ದಂಗೆ ಸಾಕಷ್ಟು ಮಳೆ ಆಗ್ತಾ ಇದೆ, ನಿರೀಕ್ಷೆಗೂ ಮೀರಿ ತಮಿಳುನಾಡಿಗೆ ನೀರು ಹೋಗ್ತಾ ಇದೆ. ಸೊ ಇಂಥ ಸಂದರ್ಭದಲ್ಲಿ ಬಂದ್ ಮಾಡುವಂಥದ್ದು ಸೂಕ್ತ ಅಲ್ಲ ಅನ್ನುವಂಥದ್ದು ಅಭಿಪ್ರಾಯ. ಸ್ವತಃ ಅವತ್ತು ಕರೆ ಕೊಟ್ಟಂತಹ ಸಂಘಟನೆಗಳು ಕೂಡ ಇವತ್ತು ಬೇಡ, ನಾವು ಕರ್ನಾಟಕ ಬಂದ್ ಮಾಡೋದು ಬೇಡ ಅನ್ನುವಂಥ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಏನು ಹೇಳ್ತೀರಿ? ನೋಡಿ, ಇವಾಗ ಏನು 30ನೇ ತಾರೀಕಿಗೆ ಅವರು ಕರೆ ಕೊಟ್ಟಿದ್ರು, ಆವತ್ತಿಗೂ ಇವತ್ತಿಗೂ ತುಂಬಾ ವ್ಯತ್ಯಾಸ ಇದೆ. ಕಬಿನಿ ಜಲಾಶಯ ನೀರು ಫುಲ್ ಆಗಿಬಿಟ್ಟು ಕಬಿನಿಯಿಂದ ನೀರು ಆರಾಮಾಗಿ ಹೋಗ್ತಾ ಇದೆ. ಹಾರಂಗಿ ಜಲಾಶಯನೂ ಫುಲ್ ಆಗಿದೆ, ಅಲ್ಲಿಂದ ಕಾವೇರಿಗೆ ನೀರು ಬರ್ತಾ ಇದೆ. ಇನ್ನೊಂದು ಸ್ವಲ್ಪ ಮಳೆ ಬಂದರೆ ನಮ್ಮದು ಇವಾಗ 90% ಫುಲ್ ಆಗಿದೆ. ನಮಗೆ ಕೂಡ ಅವಕಾಶಗಳಿದೆ. ಆಮೇಲೆ ಇದು ಕೇಂದ್ರ ಸರ್ಕಾರದ ಮೇಲೆ ಒತ್ತಾಯ ಹಾಕಬೇಕು, ಕಾವೇರಿ ಮಂಡಳಿಗಳ ಮೇಲೆ ಒತ್ತಾಯ ಹಾಕಬೇಕಾದಂಥ ಕೆಲಸ ಅಲ್ಲದೆ ನಾವು ಮಾಡುವಂಥದ್ದಲ್ಲ. ದಯಮಾಡಿ ನಾವು ಅವರಿಗೆ ರಿಕ್ವೆಸ್ಟ್ ಮಾಡ್ತೀವಿ, ನೈತಿಕವಾದ ಬೆಂಬಲವನ್ನು ನಾವು ಕೊಡ್ತೀವಿ. ಬೇರೆ ಎಲ್ಲ ಇದಕ್ಕೆ ಕೂಡ ಸಾರಿಗೆ ವ್ಯವಸ್ಥೆಗಳು ನಮ್ಮದು ಯಾವತ್ತಿನಂತೆ ಅವತ್ತು ಕೂಡ ಇರುತ್ತೆ ಅಂತ ಹೇಳೋಕ್ಕೆ ನಾವು ಒತ್ತಾಯ ಮಾಡ್ತೀವಿ. ಇದಿಷ್ಟು ರಾಧಾಕೃಷ್ಣ ಹೊಳ್ಳ ಹೇಳ್ತಾ ಇರುವಂತಹ ಮಾತು. ಅಂದರೆ 13ನೇ ತಾರೀಕು ಕನ್ನಡ ಒಕ್ಕೂಟಗಳ ಕರ್ನಾಟಕ ಬಂದಿಗೆ ನೈತಿಕವಾದಂಥ ಬೆಂಬಲವನ್ನು ಕೊಡ್ತೀವಿ. ಯಾಕಂತಂದರೆ ಈಗಾಗಲೇ ಕಾವೇರಿ ಜಲಾನಯನ ಪ್ರದೇಶದಲ್ಲಾಗಿರ್ಬೋದು ಸಾಕಷ್ಟು ಮಳೆ ಆಗ್ತಾ ಇದೆ, ಡ್ಯಾಮ್ ಕೂಡ ತುಂಬುವ ಹಂತಕ್ಕೆ ಬಂದಿದೆ. ಜೊತೆಗೆ ನಿರೀಕ್ಷೆಗೂ ಮೀರಿ ತಮಿಳುನಾಡಿಗೆ ನೀರು ಹೋಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ನಾವು ಪ್ರತಿಭಟನೆ ಅಥವಾ ಬಂದನ್ನು ಮಾಡಿ ನಮ್ಮ ಬೇಡಿಕೆಯನ್ನು ಕೇಳ್ಕೊಳ್ಳೋದಲ್ಲ. ಆದರೆ ನಾವು ಕಾವೇರಿ ನೀರಾವರಿ ನಿಗಮ ಅಥವಾ CWRC ಮತ್ತು CWME ಏನಿದೆ ಅಲ್ಲಿ ನಾವು ಮನವಿಯನ್ನು ಮಾಡಬೇಕು, ಅಲ್ಲಿ ಒತ್ತಡವನ್ನು ಹೇರಬೇಕು ಅನ್ನುವಂಥ ಒಂದು ಸಲಹೆಯನ್ನು ಕೂಡ ಕೊಡ್ತಿದ್ದಾರೆ. ಅಷ್ಟೇ ಅಲ್ಲದೆ ವಟಾಳ್ ನಾಗರಾಜ್ ಅವರಿಗೂ ಕೂಡ ನಾನು ಮನವಿಯನ್ನು ಮಾಡ್ತೀವಿ, ನಾವು ಬಂದನ್ನು ಮಾಡುವಂಥದ್ದು ಸರಿಯಲ್ಲ, ನಾವು ಕಾನೂನಾತ್ಮಕವಾಗಿ ಹೋರಾಟವನ್ನು ಮಾಡೋಣ ಅನ್ನುವಂಥ ಒಂದು ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಕ್ಯಾಮರಾ ಪರ್ಸನ್ ಯುವರಾಜ್ ಜೊತೆ ಉಲ್ಲಾಸ ಸ್ಕಿರ್ವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.